ಆಗ್ತಿಲ್ಲ ನನಗೆ ಗೊತ್ತಾಗ್ತಿರ್ಲಿಲ್ಲ ನಮಗೆ ನಿಜವಲ್ಲೂ. ಹಾಗಾಗಿ ಆ ಒಂದು ಇವತ್ತಿನ ಒಂದು ಕ್ರೇಟ್ ನಾನು ಇಲ್ಲಿ ಬಂದು ಸೇರ್ಬೇಕಾದ್ರೆ ನಮ್ಮ ಗೋಪಾಲ್ ಸರ್ಗೆ ಹೋಗ್ಬೇಕು. ಹಾಗಾಗಿ ಅವ್ರು ಮತ್ತೊಮ್ಮೆ ಅವ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾನು ಮತ್ತೆ ನನ್ನ ಒಕ್ಕೂಟದ ಸಹೋದ್ಯೋಗಿಗಳಲ್ಲಿ ಒಂದಿಬ್ಬರು ಬಂದಿದ್ದಾರೆ. ನಮ್ಮ ಕರ್ನಾಟಕ ಹೋರಾಟಗಾರ ಒಕ್ಕೂಟ ಅಂದರೆ ಎಲ್ಲ ಕನ್ನಡಪರ ಸಂಘಟನೆಗಳು ಸೇರಿ ಮಾಡುವಂಥ ಒಂದು ಒಕ್ಕೂಟ. ಅದಕ್ಕೆ ನಾನು ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಕನ್ನಡ ಸೇನೆ ರಾಜ್ಯಾಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. RTI ಮತ್ತು RTE ವರ್ಕರ್ಸ್ ಅಸೋಸಿಯೇಷನ್ ಕೆಲಸ ಮಾಡ್ತಾ ಇದ್ದೀನಿ. ಇವರೆಲ್ಲ ಸೇರಿ ನಮಗೆ ಒಕ್ಕೂಟದ ಅಧ್ಯಕ್ಷರು ಮಾಡಿರೋಂಥವ್ರು. ಅದರಲ್ಲಿ ನಮಗೆ ಒಂದಿಬ್ಬರು ಸಹೋದ್ಯೋಗಿಗಳು ಬಂದ್ದಾರೆ. ಅದರಲ್ಲಿ ನಮ್ಮ ರಾಮು ಅವರು ಸ್ವಾಗತವನ್ನು ಬಯಸ್ತೀನಿ, ನಮ್ಮ ಮಹೇಶ್ ಬಂದಿದ್ದಾರೆ, ಸ್ವಾಗತವನ್ನು ಬಯಸ್ತೀನಿ. ಮತ್ತು ನಮ್ಮ ಬಸವರಾಜು ನನ್ನ ಸ್ನೇಹಿತರು ಇದ್ದಾರೆ. ಮತ್ತು ನಮ್ಮ ಗೋವಿಂದರಾಜು ನನ್ನ ಹಳೆಯ ಸ್ನೇಹಿತರು, ಗೋವಿಂದರಾಜು ಅವ್ರು ಬಂದಿದ್ದಾರೆ. ಮೋತಿರಾಮ್ ಅವರಿದ್ದಾರೆ ನಿಜವಲ್ಲೂ. ಆಮೇಲೆ ಸುಬ್ರಹ್ಮಣ್ಯ ಅವರಿದ್ದಾರೆ, ಲಕ್ಷ್ಮೀ ಪತಯ್ಯನವರಿದ್ದಾರೆ. ನಮ್ಮ ಡಾಕ್ಟರ್ ಮಮತಾ ಪ್ರಹ್ಲಾದ್ ಅವರು ವೈದ್ಯರು, ಸಮಾಜ ಸೇವಕರು. ಭಾರಿ ಖುಷಿ ಆಯಿತು. ಪಾಪ ಹೆಣ್ಮಗಳವರೆಲ್ಲ ಹಿಂದೆ ಕೂತಿದ್ರು. ನಮ್ಗೆ ಅವ್ರು ಯಾರು ಪರಿಚಯ ಇಲ್ಲ, ಮಾತಾಡಿಸ್ಲಿಲ್ಲ. ಅದಕ್ಕೆ ಕರೆದು ನಾನು ಹೇಳಿದೆ, ಉಮೇಶ್ ನೋಡಪ್ಪ ಅದು ಯಾರೋ ಹೆಣ್ಮಕ್ಳು ಪಾಪ ಹಿಂದೆ ಕೂತಿದ್ರು. ಅವ್ರು ಮುಖ್ಯವಾಗಿ ಹೆಣ್ಮಕ್ಳಿಗೆ ಒಂದು ವೇದಿಕೆ ಮೇಲೆ ಇದ್ದರೆ ಅದಕ್ಕೊಂದು ಭೂಷಣ, ಮಂಗಳಗೌರಿ ಒಂಥರ ಏನೋ ಒಂದು ವೇದಿಕೆ ಮೇಲೆ ಒಂದು ಒಳ್ಳೆ ವಾಸ್ತು ಪ್ರಕಾರವಾಗಿ ಅರ್ಥಪೂರ್ಣವಾಗಿರ್ತದೆ. ನೋಡಪ್ಪ ದಯವಿಟ್ಟು ಅವ್ರನ್ನ ವೇದಿಕೆ ಮೇಲೆ ಕರೀರಿ ಅಂತ ನಾವು ಹೇಳ್ದೋ. ಭಾರಿ ಖುಷಿ ಆಯಿತು. ಮೇಡಮ್ ಅವರು ನಿಮಗೆಲ್ಲ ಬೆಂಬಲ ಕೊಡೋಕ್ಕೆ ಎಲ್ಲ ಬಂದಿದ್ದಾರೆ. ನಾನು ಭಾರಿ ಖುಷಿ ಅದನ್ನು ನಾವು ಸ್ವಾಗತವನ್ನು ಬಯಸ್ತೀನಿ. ಮತ್ತು ಇಲ್ಲಿ ಈ ವೇದಿಕೆಯ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಅಚ್ಚುಕಟ್ಟಾಗಿ ಪಾಪ ಕಷ್ಟಪಟ್ಟು ಶ್ರಮ ವಹಿಸಿ ಕೆಲಸ ಮಾಡಲಿಕ್ಕೆ ಇವತ್ತಿಂದ ಹೊರಟಿದ್ದೀರಿ. ನಿಮ್ಗೆಲ್ರಿಗೂ ಜಯವಾಗಲಿ. ನಿಮ್ಗಳ ಜೊತೆ ನಾವು ನಿರಂತರವಾಗಿರ್ತೀವಿ. ಈಗ ವಿಷಯಕ್ಕೆ ಬರೋಣ. ನಿಮ್ಮ ನೋವು, ನಿಮ್ಮ ತುಮುಲ, ನಿಮ್ಮ ಹಂಬಲ ಇವತ್ತು ರಾಜ್ಯ ಸರ್ಕಾರಕ್ಕೆ ಇದುವರೆಗೂ ಗಮನ ಹರಿಸುವಂಥ ಕೆಲಸ ಯಾರೂ ಮಾಡಿರಲಿಲ್ಲ. ಇನ್ಮೇಲೆ ಇವತ್ತಿಂದ ಹಾಕಬೇಕು. ಇವತ್ತಿಂದ ಹಾಕಬೇಕಾದ್ರೆ ಏನು ಮಾಡಬೇಕು? ಇವತ್ತು ನಾವು ಇಷ್ಟು ಜನ ಸೇರಿದ್ರೆ ಸಾಕಾಗಲ್ಲ. ಇವತ್ತು ಯಾರೋ ನಮ್ಮ ಸ್ನೇಹಿತರು ಇಲ್ಲೇ ನಿಮ್ಮ ವೇದಿಕೆಯವರು ಹೇಳ್ತಾ ಇರೋ, ನನಗೆ ಗೊತ್ತಿಲ್ಲ ಇಷ್ಟೊಂದು ಮಂದಿ 12.5 ಲಕ್ಷ ಮಂದಿ ವಿಕಲಚೇತನ ಅಂಗವಿಕಲರಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಯ್ತು. ನನಗೆ 12.5 ಲಕ್ಷ ಜನ ಅಂದರೆ ಹುಡುಗಾಟನ? ಅವರ ಸ್ಥಿತಿಗತಿಗಳು ಹೇಗಿದ್ದಾವೆ? ಅವರ ಪರಿಸ್ಥಿತಿಗಳು ಏನಾಗ್ತಾ ಇದೆ? ಸರ್ಕಾರ ಯಾಕೆ ಇದ್ರ ಬಗ್ಗೆ ಎಲ್ಲ ನಾವು ವರದಿ ತರಿಸ್ಕೋತಾ ಇಲ್ಲ? ವಿಶೇಷವಾಗಿ ಅವ್ರಿಗೆ ಯಾಕೆ ಏನು ಮಾಡ್ತಾ ಇಲ್ಲ? ಏನು ಹಂಗಾರೆ ಇವರು ಅಂಗವಿಕಲರೇನು ಮತದಾರ ಅಲ್ವಾ? ಓಟ್ ಹಾಕ್ತಾ ಇಲ್ವಾ? ಅವ್ರು ನಮ್ಮ ಜೊತೆಯಲ್ಲೇ ಬೆಳೆದಿರೋರಲ್ವ? ನಮ್ಮ ಅಣ್ಣ ತಮ್ಮದಿರಲ್ವ? ನಮ್ಮ ಅಕ್ಕ ತಂಗಿದಿರಲ್ವ ಅವರೆಲ್ಲ? ಯಾಕೆ ಅವ್ರ ಮೇಲೆ ನಿಮ್ಗೆ ಗಮನ ಹರಿಸ್ತಾ ಇಲ್ಲ? ಯಾವುದೋ ಜಾತಿಯ ನಡುವೆ ವಿಷ ಬೀಜ ಬಿತ್ತುವಂಥದ್ದು, ಭಾಷೆ ನಡುವೆ ವಿಷ ಬೀಜವಂತ ಬಿತ್ತುವಂಥ ಕೆಲಸ ಸರ್ಕಾರ ಮಾಡುವಂಥ ರೀತಿಯಲ್ಲಿ ನೀವು ಮಾಡ್ತಾ ಇದ್ರಿ. ಉದಾಹರಣೆಗೆ ಮರಾಠ ಪ್ರಾಧಿಕಾರ. ಯಾರು ಕೇಳಿದ್ರು ಸ್ವಾಮಿ ನಿಮಗೆ ಮರಾಠ ಪ್ರಾಧಿಕಾರ ಬೇಕು ಅಂತ? ಅಂಗವಿಕಲ ಪ್ರಾಧಿಕಾರ ಮಾಡ್ರಿ. ಅದಕ್ಕೆ ನೀವು ಎಷ್ಟು ಕೊಡ್ತೀರಿ? 50 ಕೋಟಿ ಕೊಡ್ತೀರಿ. ಇವತ್ತು ನಮ್ಮ ಕನ್ನಡ ಪ್ರಾಧಿಕಾರಕ್ಕೆ ಗುರುಳೆ ಬರೀ 5 ಕೋಟಿ. ಯಾಕೆ ಕನ್ನಡ ಪ್ರಾಧಿಕಾರದಲ್ಲಿ ಬರೀ 5 ಕೋಟಿ ಕೆಲಸ ಆಗಂತದಿರೋದಾ? ಬೇರೆ ಏನು ಮಾಡೋಂಥದ್ದೇ ಇಲ್ವಾ? ಹಂಗಾದ್ರೆ ಯಾರು ಕೇಳಿದ್ರು? ಇವತ್ತು ನಮ್ಮ ಇದೇ ನವೆಂಬರ್ 1ನೇ ತಾರೀಕು ಮುಖ್ಯಮಂತ್ರಿಗಳು ನಮ್ಮ ಕನ್ನಡದ ಶಲ್ಯ ಹಾಕೊಂಡು ನಮ್ಮ ಕನ್ನಡದ ಬಾವುಟವನ್ನು ಧ್ವಜಾರೋಹಣ ಮಾಡ್ತಾರೆ. ನವೆಂಬರ್ 1ನೇ ತಾರೀಕು ಅಂತ ಧ್ವಜಾರೋಹಣ ಮಾಡುವಂತ ಅಂತ ಕನ್ನಡ ಶಲ್ಯಕ್ಕೆ ಬೆಂಕಿ ಹಚ್ಚುವಂತ ಕಿಡಿಗೇಡಿಗಳು, ಕಾಲಲ್ಲಿ ಹಾಕಿ ತುಳಿಯುವಂತ ಕಿಡಿಗೇಡಿಗಳು, ನಮ್ಮ ಕನ್ನಡಿಗರಿಗೆ ಹಲ್ಲೆ ಮಾಡುವಂತ ಕಿಡಿಗೇಡಿಗಳು, ನಮ್ಮ ಗಡಿ ಭಾಗದಲ್ಲಿ ಮೊನ್ನೆ ತಾನೇ ನೀವು ಮಾಧ್ಯಮದಲ್ಲಿ ನೋಡಿರ್ಬೋದು, ಮೊನ್ನೆ ಶಿವಸೇನೆಯವರು ನಮ್ಮ ಗಡಿ ಭಾಗದಲ್ಲಿ ಮುತ್ತಿಗೆ ಹಾಕಿ ಬಂದಿದ್ದಾರೆ. ನಮ್ಮ ಬೆಳಗಾವಿ ಒಳಗಡೆಗೆ ಇಂಥ ದುರಂತರಿ. ಬೇರೆ ರಾಜ್ಯದವರು ನಮ್ಮ ಗಡಿ ಭಾಗದಲ್ಲಿ ಮುತ್ತಿಗೆ ಹಾಕ್ಲಿಕ್ಕೆ ಬರ್ತಾರೆ ಇದ್ರೆ ಏನಾಗ್ತಾ ಇದೆ? ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ? ಆ ತರ ಅವಮಾನ ಮಾಡುವಂತ ನಾಡದ್ರೋಹಿಗಳಿಗೆ ಒಂದು ಪ್ರಾಧಿಕಾರ ಮಾಡ್ತೀರಿ. ಇವತ್ತು ಕೈಯಿಲ್ಲ, ಕಾಲಿಲ್ಲ, ಕುರುಡ, ಕುಂಟ ಅಂತ ಪಾಪ ಇಲ್ಲಿ ಯಾರೋ ಒಬ್ರು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರಲ್ಲ, ಅಂಥವ್ರಿಗೆ ಯಾಕೆ ನೀವು ಮಾಡಬಾರ್ದು ಸ್ವಾಮಿ? ಮಾಡಿ, ಪ್ರಾಧಿಕಾರ ಮಾಡಿ, ಸೂರಿನವರಿಗೆ ಸೂರು ಕೊಡಿ, ಅವ್ರಿಗೆ ಕರಕೌಶಲ್ಯ ತರಬೇತಿಗಳು ಕೊಡಿ, ಅವರಿಗೆ ಕೆಲಸಗಳಿಲ್ಲ ಅಂದರೆ ಕೆಲಸಗಳು ಕೊಡಿ. ಕಾರ್ಖಾನೆಗಳಲ್ಲಿ ಸರ್ಕಾರದ ಇಲಾಖೆಯಲ್ಲಿ ಮೀಸಲಾತಿಯನ್ನು ಜಾರಿ ಮಾಡಿ ಅವರ ಏನು ವಿದ್ಯಾರ್ಥಿ ಮೇರೆಗೆ ನೀವು ಪುಕ್ಕಟೆ ಕೆಲಸ ಕೊಡಬೇಡಿ ಸ್ವಾಮಿ. ನಮ್ಮ ಅಂಗವಿಕಲರು ಕೂಡ ಭಾರಿ ವಿದ್ಯಾವಂತರಿದ್ದಾರೆ. ಅಚ್ಚುಕಟ್ಟಾಗಿ ಓದಿ ಒಳ್ಳೆ ಜ್ಞಾನ ಭಂಡಾರವನ್ನು ತುಂಬಿಕೊಂಡಿದ್ದಾರೆ. ಏನು ಅಂಗವಿಕಲರು ಅಂದರೆ ಅವರು
ಯಾವುದಕ್ಕೂ ಉಪಯೋಗ ಆಗದೇ ಇರೋಂಥ ಒಂದು ರೀತಿಯಲ್ಲಿ ನೀವು ಬಿಂಬಿಸುವಂತ ಕೆಲಸ ನೀವು ಮಾಡ್ತಾ ಇದ್ದೀರಾ ಅಂದ್ರೆ, ನೀವು ಅರ್ಹತೆ ಮೇರೆಗೆ ಅವ್ರಿಗೆ ಕೆಲಸ ಕೊಡಿ ಸ್ವಾಮಿ. ಅವ್ರು ಭಿಕ್ಷೆ ಕೇಳ್ತಾ ಇಲ್ಲ, ಅವ್ರು ಭಿಕ್ಷೆ ಕೇಳ್ತಾ ಇಲ್ಲ, ಅವ್ರ ಹಕ್ಕನ್ನು ಕೇಳ್ತಿದ್ದಾರೆ. ಅವರ ಹಕ್ಕನ್ನು ಪಡೆಯೋದಕ್ಕೆ ಹೋರಾಟ ಮಾಡ್ತಿದ್ದಾರೆ. ನೀವೇನಾದರೂ ಸ್ವಲ್ಪನಾದರೂ ಆ ಕಡೆ ಈ ಕಡೆ ತಾರತಮ್ಯ ಮಾಡಿ ನೀವೇನಾದ್ರು ಇದ್ರ ಕಡೆ ಗಮನ ಹರಿಸಲಿಲ್ಲ ಅಂದ್ರೆ, ನನ್ನ ಸ್ನೇಹಿತರುಗಳು ಆವಾಗಲೇ ಹೇಳ್ತಾ ಇದ್ರು, ಕ್ರಾಂತಿ ಬೇರೆ ರೂಪದಲ್ಲಿ ಹೋಗುತ್ತೆ. ಇವತ್ತು ಹೋರಾಟ ಅಷ್ಟೇ, ಕ್ರಾಂತಿ ಬೇರೆ ತರ ರೂಪ ತಿರುಗಬೇಕಾಗ್ತದೆ. ನಾವು ನಿಮ್ಮಗಳ ಜೊತೆ, ಸರ್ಕಾರವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮಗಳ ಜೊತೆ ನಾವು ಹೇಗೆ ಹೋರಾಟ ಮಾಡಿಕೊಂಡು ಸರ್ಕಾರ ಗಮನ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದೀವಿ, ಅದನ್ನು ಇಲ್ಲೂ ನಾವು ಮಾಡ್ತಾ ಇದ್ದೀವಿ. ನಾವು ಅಂಗವಿಕಲರ ಜೊತೆ ನಾವು ಇರ್ತೀವಿ. ನೂರಾರು ಸಾವಿರಾರು ಮಂದಿ ಕನ್ನಡ ಹೋರಾಟಗಾರರು ಬಂದು ನಾವು ಸೇರ್ತೀವಿ. ಅವ್ರಿಗೆ ಯಾರೂ ಇಲ್ಲ ಅಂತ ತಿಳ್ಕೊಬೇಡಿ, ಯಾರೂ ಬೆಂಬಲ ಇಲ್ಲ ಅನ್ಕೋಬೇಡ್ರಿ. ಅವ್ರಿಗೆ ಏನಾದ್ರು ಬಂದು ನೀವು ಯಾರು ಒಬ್ರು ಮುಟ್ಟಿದ್ರೆ ಉಗ್ರ ರೂಪಕ್ಕೆ ತಿರುಗಬೇಕಾಗ್ತದೆ. ಅವರು ಶಾಂತಿಯುತವಾಗಿ ತಮ್ಮ ಹಕ್ಕನ್ನ ಪಡೆಯೋದಕ್ಕೆ ಬಂದಿದ್ದಾರೆ. ಅವ್ರಿಗೆ ಏನಿದೆ, ಇವತ್ತು ಮಾಸಾಸನ ನೀವು 1,000 ಕೊಡ್ತೀನಿ ಅಂತ ಹೇಳ್ತೀರಿ. 1,000 ಯಾವುದಕ್ಕಾಗತ್ತೆ? ಏನಕ್ಕೆ ಉಪಯೋಗ ಆಗುತ್ತೆ? ಮಾಡಿ ಸ್ವಾಮಿ 5,000ನ ಮಾಡಿ, 5,000ನ. ಅವ್ರು ಕೇಳ್ತಾರೆ 5,000, 50,000 ಕೇಳ್ತಾ ಇಲ್ಲ. ಪಾಪ ಯಾರೋ ಹೇಳ್ತಾ ಇದ್ರು, ಇವತ್ತು ಅಂಗವಿಕಲರ ನೋವು ಯಾರಿಗೆ ಅರಿವಾಗಬೇಕು ಆ ಅಂಗವಿಕಲರಿಗೆ ಇರಬೇಕು. ಅಂತ ಜಾಗಕ್ಕೆ ಅಂತ ಅಧಿಕಾರಿಗಳು ಅಂತ ಕಮಿಷನ್ಗಳನ್ನೇ ಕುಣಿಸ್ಬೇಕು. ಯಾರೋ ಉತ್ತರ ಭಾರತದಲ್ಲಿರುವಂತ ಯಾವುದೋ ಪರಭಾಷಿಕರನ್ನ ಕರ್ಕೊಂಡು ಬಂದು ನೀವು ಅಲ್ಲಲ್ಲಿ ಕಮಿಷನ್ಗಳು ಮಾಡ್ತಿದ್ದೀರಿ ಸ್ವಾಮಿ. ನಾನು ಎಲ್ಲ ವೇದಿಕೆಯಲ್ಲೂ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಹೋರಾಟದಲ್ಲೂ ಸಾರಿ ಹೇಳ್ತಾ ಇದ್ದೀನಿ, ಕರೆಸಿ ನಮ್ಮ ಕನ್ನಡದ IAS IPS ಅಧಿಕಾರಿಗಳನ್ನ, ಬೇರೆ ಬೇರೆ ರಾಜ್ಯದಲ್ಲಿರೋರ್ನ. ಏನ್ ಗೋಪಾಲ್ ಸರ್, ಎಷ್ಟು ಜನ ಇಲ್ಲ, ಸಾವಿರಾರು ಮಂದಿ ಇದ್ದಾರೆ ನಮ್ಮ ಕನ್ನಡಿಗರು. ನಮ್ಮ ಕರ್ನಾಟಕದ ನೋವು, ನಲಿವು, ಸುಖ, ದುಃಖ ಎಲ್ಲ ನಮ್ಮ ಕನ್ನಡಿಗರಿಗೆ ಮಾತ್ರ ಅರ್ಥ ಆಗುತ್ತೆ. ಪರಭಾಷಿಕರ IAS IPS ಅಧಿಕಾರಿಗಳನ್ನ ನೀವು ಕರ್ತಂದು ಇಲ್ಲಿ ಕುಣಿಸ್ಬಿಟ್ರೆ ಅವರು ನಮ್ಮ ಪರವಾಗಿ ಎಲ್ಲಿ ಕೆಲಸ ಮಾಡ್ತಾರೆ? ಬರೀ ಸರ್ಕಾರದ ಪರವಾಗಿ, ಕಾರ್ಪೊರೇಟ್ ಕಂಪನಿಗಳ ಪರವಾಗಿ, ಉದ್ಯಮಿಗಳ ಪರವಾಗಿ, ಇಂಥವ್ರ ಪರವಾಗಿ ಅಷ್ಟೇ ಅವ್ರ ಕೆಲಸಗಳು ಮಾಡೋದು. ಸರ್ವೇ ಸಾಮಾನ್ಯ ಜನರ ಬಗ್ಗೆ ಅಥವಾ ಅಂಗವಿಕಲರ ಬಗ್ಗೆ ಅಥವಾ ಮಂಗಳಮುಖಿಯರ ಬಗ್ಗೆ ಇವತ್ತು ಯಾರೂ ಗಮನ ಹರಿಸುವಂತ ಸರ್ಕಾರಗಳು ನಾವು ಮಾಡ್ತಾ ಇಲ್ಲ. ಇವತ್ತು ಎಷ್ಟೆಷ್ಟು ಭಾಗಗಳು ನಾವು ನೋಡ್ತೀವಿ, ಅಂಗವಿಕಲರು ಮಂಗಳಮುಖಿಯರು ಇವತ್ತು ಕೂಡ ಆಯಾ ಸಿಗ್ನಲ್ ಭಿಕ್ಷೆ ಬೇಡ್ತಾ ಇದ್ದಾರೆ. ಯಾಕಂತ ಕೆಲಸಕ್ಕೆ ನೀವು ಬಿಟ್ಟಿದ್ದೀರಿ? ಯಾಕೆ ಬಿಟ್ಟಿದ್ದೀರಿ? ಮಾಡಿ ಪ್ರಾಧಿಕಾರನ್ನ, ಅವ್ರಿಗೂ ಕರೆಸಿ ಒಂದು ಸೂರು ಕೊಡಿ. ಅವರೇ ಸ್ವಂತ ಉದ್ಯೋಗ ಮಾಡುವಂಥದ್ದು. ಹೆಣ್ಣು ಮಗಳಿಗೆ ಬಳೆ ಶಾಪ್ ಹಾಕೊಡಕ್ಕೆ ಕೊಡಿ, ಯಾವುದೋ ಬ್ಯೂಟಿ ಪಾರ್ಲರ್ ಹಾಕ್ಲಿಕ್ಕೆ ಅನುದಾನ ಕೊಡಿ, ಯಾವುದೋ ಮೊಬೈಲ್ ಶಾಪ್ ಹಾಕ್ಲಿಕ್ಕೆ ಅನುದಾನ ಕೊಡಿ. ಸ್ವಂತ ಉದ್ಯೋಗಸ್ಥರಾಗಬೇಕು, ಸ್ವಂತ ಮಾಲೀಕತ್ವವನ್ನು ಪಡಿಬೇಕು ಅಂತ ನಿಟ್ಟಿನಲ್ಲಿ ತಾವು ಸರ್ಕಾರದವರು ಮಾಡಿಕೊಡಿ. ಇವತ್ತು ಅಂಗವಿಕಲರಾಗ್ಲಿ ಮಂಗಳಮುಖಿಯರಲ್ಲಿ ಯಾಕೆ ಭಿಕ್ಷೆ ಬೇಡ್ತಾರೆ? ಅವ್ರಿಗೂ ಒಂದು ಪ್ರಾಧಿಕಾರ ಮಾಡಿ. ಇವತ್ತು ಮಂಗಳಮುಖಿಯರು ಅಂತಿದಂಗೆ ಮನೆಯವರು ಆಚೆ ಹಾಕ್ತಾರೆ, ನಮ್ಮ ಅವಮಾನ ಆಗುತ್ತೆ ಹೋಗಂತ. ಅವರು ನಮ್ಮವರೇ ತಾನೇ. ಅವ್ರೇನ್ ಮಾಡ್ತಾರೆ? ಹೋಗ್ತಾರೆ, ಮಾಡಬಾರ್ದು ಕೆಲಸಗಳು ಮಾಡ್ತಾರೆ, ಎಲ್ಲೋ ಸೇರ್ಕೋತಾರೆ. ಅವ್ರಿಗೆ ಮನೆ ಕೊಡಲ್ಲ, ಕೆಲಸ ಕೊಡಲ್ಲ. ಎಲ್ಲಿ ಮಾಡ್ಬೇಕು ಅವರು? ಕೊಡಿ, ಮತ್ತೆ ನೀವು ಮಾಡಿ, ಪ್ರಾಧಿಕಾರ ಮಾಡಿ, ಅವ್ರಿಗೂ ಅನುಕೂಲ ಮಾಡಿಕೊಡಿ, ಅವ್ರಿಗೂ ಮನೆ ಮಾಡಿಕೊಡಿ, ಅವ್ರಿಗೂ ಅನುದಾನಗಳು ಮಾಡಿಕೊಡಿ, ಅವ್ರಿಗೂ ಸರ್ಕಾರಿ ಇಲಾಖೆಯಲ್ಲಿ ಮೀಸಲಾತಿ ಮಾಡಿ ಅವ್ರಿಗೂ ಕೆಲಸಗಳನ್ನ ಕೊಡಿ. ಅವರಲ್ಲೂ ವಿದ್ಯಾವಂತಗಳು ತುಂಬಾ ಜನ, ಸಾಕಷ್ಟು ಜನ ಇದ್ದಾರೆ. ಇದೆಲ್ಲ ಮಾಡೋಕ್ಕಾಗಲ್ಲ ನಿಮಗೆ. ಇವತ್ತು ಒಂದನೇ ಹಣಕಾಸು ಆಯೋಗದಿಂದ ಹಿಡಿದು, ಗೋಪಾಲ್ ಸರ್, 1ನೇ ಹಣಕಾಸು ಆಯೋಗದಿಂದ ಹಿಡಿದು 17ನೇ ಹಣಕಾಸು ಆಯೋಗದವರೆಗೂ 5% ಮೀಸಲಾತಿ ಇದೆ. ಯಾರು ನಮ್ಮ ಸ್ನೇಹಿತರು ಮಾತಾಡಿದ್ರೆ ಏನ್ ಕೊಟ್ಟಿದ್ದೀವಿ? ನಮಗೆ ಕೊಟ್ಟಿದ್ದಾರೆ ಸ್ವಾಮಿ, ಸರ್ಕಾರ ಕೊಟ್ಟಿದೆ. ಆದರೆ ಅಧಿಕಾರಿಗಳು ಆ ಹಣವನ್ನ ಬೇರೆ ಕಾಮಗಾರಿಗಳಿಗೆ ಬಳಸಿಕೊಂಡು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅದು ಕಾನೂನು ಬಾಹಿರ. ಅದು ಪ್ರಶ್ನೆ ಮಾಡೋದಕ್ಕೆ ನಾವೆಲ್ಲರೂ ನಿಂತ್ಕೋಬೇಕಾಗ್ತದೆ. ನಾನು ಇದೇ BBMP ವ್ಯಾಪ್ತಿನಲ್ಲಿ ಫಸ್ಟ್ ನಾನು ಈ ಒಂದು 3 ವರ್ಷದ ಹಿಂದೆ ಮಾಹಿತಿ ಹಕ್ಕಿನಲ್ಲಿ ನಾನು ಕೇಳಿದ್ದೆ, ನೀವು 5ನೇ ಹಣಕಾಸು ಆಯೋಗದ ಅಡಿಯಲ್ಲಿ ಅಂಗವಿಕಲರಿಗೆ
ಎಷ್ಟು ಜನಕ್ಕೆ ತಾವು ಅನುದಾನಗಳನ್ನ ನೀವು ಕೊಟ್ಟಿದ್ದೀರಿ, ಯಾವ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಅದು ಮಾಹಿತಿ ಕೊಡಿ ಅಂತ ಕೊಟ್ಟರು. ಒಂದಷ್ಟು ಜನ ಅದು ಫೋಟೋಸ್ ಇಲ್ಲ, ಏನಿಲ್ಲ, ಅಡ್ರೆಸ್ಸು ಹೆಸರಿದೆ. ಯಾರೋ ಮನೆ ಕಟ್ಕೊಳಕ್ಕೆ 3 ಲಕ್ಷ, ಇನ್ಯಾರೋ ಸ್ಕೂಟರ್ ತೊಗೊಳಕ್ಕೆ 1 ಲಕ್ಷ, ಇನ್ಯಾರೋ ಮದುವೆಗೆ 1 ಲಕ್ಷ, ಈ ಥರ ಪಟ್ಟಿಗಳು ಕೊಟ್ಟರು. ನಾವು ಆ ವಿಳಾಸಕ್ಕೆ ಹೋದ್ರೆ ಹೆಂಗ್ ಗೋಪಾಲ್ ಸರ್, ಕೆಲವೊಂದು ಸುಮಾರು ಒಂದು 15 ಒಂದು 150 ಪಟ್ಟಿ ಕೊಟ್ಟಿದ್ರು. ಒಂದು 10-15 ಕಡೆ ಎಲ್ಲ ಕಡೆ ಹೋಗಕ್ಕಾಗಲ್ಲ. ಹೋದ್ರೆ ಆ ವಿಳಾಸದಲ್ಲಿ ಯಾರೂ ಇಲ್ಲ, ಒಬ್ಬ ಅಂಗವಿಕಲಿಲ್ಲ. ನಿಮ್ಮ ಹಣವನ್ನ ನಿಮ್ಮ ಹೆಸರಿನಲ್ಲಿ ಅಧಿಕಾರಿಗಳು ಕೊಳ್ಳೆ ಹೊಡಿತಿದ್ದಾರೆ. ಎಚ್ಚೆತ್ಕೊಳ್ಳಿ. ನಿಮ್ಮ ಹೆಸರಿನಲ್ಲಿ ಅದೆಷ್ಟೋ ಜನ ಗೊತ್ತಿರಲ್ಲ. ನಿಮ್ಮ ಹೆಸರಿನಲ್ಲಿ ನಾನು ಇಂಥವ್ರಿಗೆ ಇಷ್ಟು ಕೊಟ್ಟಿದ್ದೀನಿ ಅನುದಾನ, ನಾನು ಹಿಂಗೆ ಮಾಡಿದ್ದೀನಿ ಅಂತೇಳಿ ಮಾಡಿಕೊಂಡು ನಿಮ್ಮ ಹಣನ ಅವ್ರು ಕೊಳ್ಳೆ ಹೊಡಿತಿದ್ದಾರೆ. ಅದೂ ಅಲ್ಲದೆ ಬೇರೆ ಕಾಮಗಾರಿಗಳಿಗೆ ಬಳಸ್ಕೊತಾ ಇದ್ದಾರೆ. ಇದೇ ಹಣಕಾಸು ಆಯೋಗದಲ್ಲಿ ಅದು 5% ಮೀಸಲಿದೆ ದಲಿತರಿಗಾಗಿ ಇಂಥ ಕಾಮಗಾರಿಗಳಿಗೆ ಇಂಥದ್ದೇ ಬಳಸ್ಕೋಬೇಕು ಅನ್ನೋದು ಇದೆ. ಅದನ್ನು ಅದು ಬಳಸ್ತಾ ಬೇರೆ ಬಳಸ್ಕೊತಾ ಇದ್ದಾರೆ. ಏನು ದಲಿತ ಕೇರಿಗಳಿಗೆ ರಸ್ತೆ ಮಾಡೋದು, ಡ್ರೈನೇಜ್ ಮಾಡೋದು, ಕರೆಂಟ್ ಹಾಕೊಡೋದು, ಮನೆ ಕಟ್ಕೊಡೋಂಥದ್ದು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಆಗಲೇ ಇವೆಲ್ಲ ಅಮೆಂಡ್ಮೆಂಟ್ ಮಾಡಿವೆ, ಇದಾವೆ. ಆದರೆ ಅದು ಸರಿಯಾದ ರೀತಿಯಲ್ಲಿ ಕೇಳುವಂಥವ್ರು ಯಾರೂ ಇಲ್ಲದಕ್ಕೋಸ್ಕರ ಆ ನಿಮ್ಮ ಹಣ ಬೇರೆ ಕಡೆ ಹೋಗ್ತಾ ಇದೆ. ಈಗ ನಾವು ಪ್ರಶ್ನೆ ಮಾಡೋದಕ್ಕೆ ನಾವು ನಿಂತಿದ್ದೀವಿ. ಇನ್ಮೇಲೆ ಮಾಡ್ತೀವಿ. ಯಾಕಂದ್ರೆ ಈ ಒಗ್ಗಟ್ಟು ಮೊದಲೇ ಪ್ರದರ್ಶನ ಆಗಬೇಕಿತ್ತು, ಇವತ್ತಾಗಿದೆ. ಇವತ್ತಾದ ಮೇಲೆ ನಮ್ಮ ಅಣ್ಣ ತಂಗಿಯರದು, ನಮ್ಮ ಅಕ್ಕ ತಂಗಿಯರ ಹಣ ಎಲ್ಲಿ ಅಂತ ಇನ್ಮೇಲೆ ನಾವು ಪ್ರಶ್ನೆ ಮಾಡೋಣ. ಅದನ್ನು ಕೊಡಿಯಕ್ಕೆ ಕೇಳೋಣ. ಇವ್ರೇನು ಪುಕ್ಕಟ್ಟೆ ಕೊಡ್ತಾ ಇಲ್ಲ, ಬೇರೆ ಯಾರ್ದು ಕೊಡಲ್ಲ. ನಮ್ಮ ಹಣ ನಮಗಾಗಿ ಮೀಸಲಿಡೋಣ, ನಮಗ್ ಕೊಡಿ ಅಂತ ನೀವು ಕೇಳ್ತಾ ಇದ್ದೀರಾ ಅಷ್ಟೇ. ಯಾರು ಅಪ್ಪ ಮನೆ ತಂದು ಕೊಡೋದು ಬೇಡ, ಬಿಟ್ಟಿ ಕೊಡೋದು ಬೇಡ. ಇವತ್ತು ನಾವು ಕೈ ಕಾಲು ಕಣ್ಣು ಮೂಗು ಎಲ್ಲ ಕಟ್ಟಿ ಚೆನ್ನಾಗಿದ್ಕೊಂಡೆ ನಾವೆಲ್ಲೋ ಸೋಂಬೇರಿಗಳಾಗಿ ಏನೋ ಕೆಲಸ ಮಾಡಿದ್ರೆ ಯಾವುದೋ ಕಾರ್ಯಕ್ರಮಕ್ಕೆ ಅದು ಇನ್ನೊಂದು ಮತ್ತೆ ಹೋಗದೆ ಅಂತ ನಿಟ್ಟಿನಲ್ಲಿ ನಾವು ಸೋಂಬೇರಿಗಳಾಗಿರೋಂಥವ್ರು. ಆದ್ರೆ ನಮ್ಮ ಇವತ್ತು ಅಂಗವಿಕಲರು ನಮ್ಮ ಜೀವನ ಇಷ್ಟೇ ಅಲ್ಲ ಅಂತೇಳಿ ನಾವು ಏನಾದ್ರು ಒಂದು ಕೆಲಸ ಮಾಡ್ತೀವಿ, ನಾವು ಏನೋ ಒಂದು ಸಾಧನೆ ಮಾಡ್ತೀವಿ, ನಾವೆಲ್ಲ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡೋ ಗಡಿದೀವಿ. ನಮಗೂ ಸ್ಥಾನಮಾನಗಳು ಕೊಡಿ, ನಮಗೂ ಹಕ್ಕುಗಳು ಕೊಡಿ ಅಂತ ಕೇಳ್ತಿದ್ದಾರೆ. ಸ್ವಾಮಿ ಕೊಡಿ ಅವ್ರಿಗೆ ಅದನ್ನ. ಬಡ್ಜೆಟ್ ನೀವು ಎಕ್ಸ್ಟ್ರಾ ಹಾಕಿ ಅಂಗವಿಕಲರವರು ಮಾಡೋದು ಬೇಡ. ಹಣಕಾಸು ಆಯೋಗದಲ್ಲಿ ಇಷ್ಟು ಪರ್ಸೆಂಟೇಜ್ ಅದಷ್ಟೇ ಕೊಡಿ ಸಾಕು. ಇವತ್ತಿಲ್ಲಿ 100 ಜನ ಇದ್ದಾರೆ, ಫಸ್ಟ್ 100 ಜನಕ್ಕೆ ಮಾಡಿ, ನಾಳೆ ಇನ್ನೊಂದು 100 ಜನಕ್ಕೆ ಮಾಡಿ. ಎಷ್ಟು ಜನಕ್ಕೆ ಕೊಡ್ಬೋದು ನೀವು ಮನಸ್ಪಟ್ರೆ? ಹಾಗಾಗಿ ನಾನು ಹೇಳೋದಿಷ್ಟೇ, ಇವತ್ತು ಹೋರಾಟ ಆರಂಭವಾಗಿದೆ. ಇದು ಅಂತ್ಯ ಅಲ್ಲ. ಅನಿರ್ದಿಷ್ಟಾವಧಿಯ ಅವಧಿಯಲ್ಲಿ ನಾವು ಸಂಪೂರ್ಣವಾಗಿ ನಾವು ಬೇಡಿಕೆ ಇಡೋ ತನಕ ಹೋರಾಟ ಮಾಡ್ತೀವಿ ಅಂತ ನೀವು ಬಂದಿದ್ರಲ್ಲ, ಇದಕ್ಕೆ ನಾನು ನಿಮಗೆ ಚಪ್ಪಾಳೆ ಮುಖಾಂತರ ನಿಮಗೆ ನಾನು ಸ್ವಾಗತವನ್ನು ಬಯಸ್ತೀನಿ. ಈ ಒಗ್ಗಟ್ಟು ಕೊನೆಯವರೆಗೂ ಹೀಗೆ ಇರಲಿ. ನಿಮ್ಮ ಒಗ್ಗಟ್ಟು ಹೀಗೆ ಇರಲಿ. ಒಗ್ಗಟ್ಟಿನಲ್ಲಿ ಬಲ. ಇನ್ನೂ ಅತಿ ಹೆಚ್ಚು ನಿಮ್ಮ ಆತ್ಮೀಯರು ಅಂಗವಿಕಲರು ಯಾವ್ದಾರು ಎಲ್ಲರನ್ನು ಕರೆತರಕ್ಕೆ ವ್ಯವಸ್ಥೆ ಮಾಡಿ. ಇಲ್ಲಿ ನಾವು ಇಷ್ಟೇ ಜನಲ್ಲ, ನಾವು ಎಷ್ಟು ಜನ ಇದ್ದೀವಿ ತೋರಿಸಿ. ನಾವು ನಿಮ್ಮೊಳಗಿಂದ ಇದ್ದೀವಿ. ಅದೇನಾಗುತ್ತೆ ನೋಡೋಣ. ಕೊನೆವರೆಗೂ ಹೋರಾಟ ಮಾಡೋಣ, ಬಿಡೋದು ಬೇಡ. ನಾನು ಇವತ್ತು ಸಂಜೆ ಮಾನ್ಯ BBMP ಕಮಿಷನರ್ ಹತ್ರ ಮಾತಾಡ್ತೀನಿ ದೂರವಾಣಿ ಮುಖಾಂತರ. ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆಗಳು ಇದೆಯಾ? ಟಾಯ್ಲೆಟ್ ವ್ಯವಸ್ಥೆ ಇದೆಯಾ ಆಲ್ರೆಡಿ ಇಲ್ಲಿ ಅಧ್ಯಕ್ಷ? ಇಲ್ಲ. ಟಾಯ್ಲೆಟ್ ವ್ಯವಸ್ಥೆಗಳು ಇಲ್ಲಿ ಮಾಡಿ ಅವ್ರಿಗೆ ಅಂತೇಳಿ ಅದೆಲ್ಲ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡಿ ಅಂತೇಳಿ ನಾನು ಮಾತಾಡ್ತೀನಿ. ನೋಡೋಣ ಅವರ ಒಂದು ಬೆಂಬಲ ಹೇಗೆ ಸಿಗುತ್ತೆ ಅದನ್ನು ನೋಡೋಣ. ಮತ್ತು ನಿಜವಾಗ್ಲೂ ಮಾತಾಡೋರು ತುಂಬ ಜನ ಇದ್ದಾರೆ, ನಾನು ಇನ್ನೂ ಮಾತಾಡೋದು ತುಂಬ ಇದೆ. ಬೇಡ, ಆದರೂ ನಿಮಗೆ ಇಷ್ಟು ತಿಳುವಳಿಕೆ ಇದೆ. ಆಲ್ರೆಡಿ ಎಲ್ಲ ಏನಕ್ಕೆ ಬಂದಿದೆ ಅಂತ ನಿಮಗೂ ಅರಿವಿದೆ. ನಾವು ಬೆಂಬಲಕ್ಕೆ ಬಂದ ಮೇಲೆ ನಾವು ಒಂದು ಒಳ್ಳೆ ಮಾತು ನಿಮ್ಗಳ ಗಮನ ಹರಿಸ್ಬೇಕು ಅಂತೇಳಿ ನಾನು ಮಾತಾಡಬೇಕಾಯಿತು. ನಿಜವಾಗ್ಲೂ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಈ ವೇದಿಕೆ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ರಿಗೂ ನಾನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ ಮಾತೆ. ನಮಸ್ಕಾರ. ಇದುವರೆಗೂ ಈ ದೇಶದಲ್ಲಿ ಲಿಂಗಾಯತರು, ರೆಡ್ಡಿಗಳು, ಒಕ್ಕಲಿಗರು, ಕುರುಬರು, SC STಗಳು ಒಬ್ಬರು ಕೂಡ ಆಟ ಊಟ ಕಲ್ತಿರ್ಲಿಲ್ಲ. ಅವರು ಒಂದು ಶಾಲೆಯನ್ನ ಪ್ರಾರಂಭ ಮಾಡಿದ್ರು 1858ರಲ್ಲಿ.
ಜನಿಸಿ ಜನ್ಮವ ಪಡೆದ ಶಿವಯೋಗಿ, ಜನಿಸಿ ಜನ್ಮವ ಪಡೆದ ಶಿವಯೋಗಿ, ಜನಿಸಿ ಜನ್ಮವ ಪಡೆದ ಶಿವಯೋಗಿ, ಪುಟ್ಟರಾಜ ಚಂದುಳ್ಳ ಮಗವ ತೋರಯ್ಯ, ಚಂದುಳ್ಳ ಮಗವ ತೋರಯ್ಯ. ಮತ್ತೊಮ್ಮೆ ಇದುವರೆಗೂ ಈ ದೇಶದಲ್ಲಿ ಲಿಂಗಾಯತರು, ರೆಡ್ಡಿಗಳು, ಒಕ್ಕಲಿಗರು, ಕುರುಬರು, SC STಗಳು ಒಬ್ಬರು ಕೂಡ ಆಟ ಊಟ ಕಲ್ತಿರ್ಲಿಲ್ಲ. ಅವರು ಒಂದು ಶಾಲೆಯನ್ನ ಪ್ರಾರಂಭ ಮಾಡಿದ್ರು 1858ರಲ್ಲಿ.